ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ. ಆದ್ರೆ ಹಾವು ಹೊಡೆಯೋರ ಅಬ್ಬರ ಆರ್ಭಟ ಮಾತ್ರ ಬಹಳ ಜೋರಾಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ, ನಾಯಕತ್ವ ಬದಲಾವಣೆ ಇದೇ ಸ್ಥಿತಿಯಲ್ಲಿದೆ. ಆದ್ರೆ ಇವತ್ತು ಕೆಲ ನಾಯಕರುಗಳು ಆಡಿರುವಂತ ಮಾತುಗಳು ಹೊಸ ತಿರುವನ್ನ ಕೊಡ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಕೇಳಿದ್ರೆ ಸಚಿವ ಮಹದೇವಪ್ಪ ಅಂತೂ ನಾಯಿಗಳ ಬಗ್ಗೆ ಮಾತನಾಡಿದ್ರು. ಅತ್ತ ಬಿ.ಕೆ. ಹರಿಪ್ರಸಾದ್ ಅವರು ಡಿ.ಕೆ. ಶಿವಕುಮಾರ್ ಬಂಡೆ ಅಲ್ಲ, ರೈಲ್ವೆ ಇಂಜಿನ್ನು, ಸೌಂಡ್ ಜಾಸ್ತಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಮಾತಿನ ತಿವಿತಗಳ ಹೂರಣ? ಬನ್ನಿ ಬಿಡ್ತೀವಿ. ನಾಯಕತ್ವ ಬದಲಾವಣೆ ಬಗ್ಗೆ ಕೇಳಿದ್ರೆ ಬೀದಿ ನಾಯಿ ಬಗ್ಗೆ ಮಾತು ಯಾರಿಗೆ ತಿವಿತ? ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಬಾಲ ನಾಯಿನೇ ಅಲ್ಲಾಡಿಸಿದ್ರೆ ಹೇಗೆ? ಸಚಿವ ಮಹದೇವಪ್ಪ ಮಾತಿನ ಮರ್ಮವೇನೋ? ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕಲ್ಲ, ಅವರು ನಮಗ್ ಕೊಡ್ಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ರೈಲು ಬಂದಾಗ ಟೀ ಮಾರೋರು ಎಲ್ಲರೂ ಬರ್ತಾರೆ, ಯಾರ ಕಡೆ ಹರಿ ಬಾಣ. ಈ ರೈಲ್ವೆ ಇಂಜಿನ್ ರೈಲ್ವೆ ಸ್ಟೇಷನ್ ಬರುವಾಗ ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ರೈಲ್ ಮುಂದೆ ಹೋದ್ರೆ ಎಲ್ಲ ತಣ್ಣಗಾಗುತ್ತೆ. ನಾಯಕತ್ವದ ಗೊಂದಲ ಸೃಷ್ಟಿಸಿದ್ದು ಹೈಕಮಾಂಡ್ ಅಲ್ಲ ಎಂದ ಬಿ.ಕೆ. ಹರಿಪ್ರಸಾದ್. ಹೈಕಮಾಂಡ್ ಸೃಷ್ಟಿ ಮಾಡದೇ ಇರೋದಕ್ಕೆ ಹೈಕಮಾಂಡ್ ಯಾಕೆ ಕೈ ಹಾಕ್ಬೇಕು? ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ತಕತೈ ಅಂತ ಕುಣಿದಾಡ್ತಿದೆ. ಆದ್ರೆ ಇವತ್ತು ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಗೊಂದಲ ಸೃಷ್ಟಿ ಮಾಡಿದ್ದು ಹೈಕಮಾಂಡ್ ಅಲ್ವೇ ಅಲ್ಲ, ರಾಜ್ಯ ನಾಯಕರೇ ಎಂದಿದ್ದಾರೆ. ಅಷ್ಟೇ ಅಲ್ಲ, ಡಿ.ಕೆ. ಪರ ಮುಖ್ಯಮಂತ್ರಿ ಕೂಗು ಎಬ್ಬಿಸಿದವರಿಗೂ ಪರೋಕ್ಷವಾಗಿ ಗುದ್ದು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನ ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ರೈಲ್ ಮುಂದೆ ಹೋದ್ರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡೋದು, ದೇರ್ ಇಸ್ ನೋ ಡೌಟ್. ಹೈಕಮಾಂಡ್ ಸೃಷ್ಟಿ ಮಾಡದೇ ಇರೋದಕ್ಕೆ ಹೈಕಮಾಂಡ್ ಯಾಕೆ ಕೈ ಹಾಕಬೇಕು? ನೋ ಅವ್ರು 3 ಜನಕ್ಕೆ ಗೊತ್ತಿರೋದು. ಸೋನಿಯಾ ಗಾಂಧಿಯವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಇವರು 3 ಜನಕ್ಕೆ ಗೊತ್ತಿದೆ. ಅಸಹಾಯಕರು ಯಾರೂ ಇಲ್ಲ. ಹೈಕಮಾಂಡ್ ಯಾವತ್ತೂ ಅಸಹಾಯಕರಾಗಿರೋದಿಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರು ಒಂದೊಂದು ದಿಕ್ಕು ಎನ್ನುವಂತಾಗಿದೆ. ಒಬ್ಬೊಬ್ಬರು ಒಂದೊಂದು ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಹಾದಿ ಬೀದಿಯಲ್ಲಿ ಮಾತುಗಳು ಹೆಚ್ಚಾಗ್ತಿವೆ. ಇಂತಹ ಹೊತ್ತಲ್ಲೇ ಸಚಿವ ಮಹದೇವಪ್ಪ ಆಡಿರೋ ಮಾತು ಕಾಂಗ್ರೆಸ್ ಶಾಸಕರು, ಸಚಿವರು, ನಾಯಕರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ತೋರಿಸುವಂತಿದೆ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಿಗೆ ರಾಜ್ಯ ನಾಯಕರುಗಳಿಂದಲೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಬಿ.ಕೆ. ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರೋದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅಲ್ಲ, ಈಗ ಸುಮ್ಮನೆ ಮಾತಾಡೋದೆಲ್ಲ ಬಯಲಿಸಬೇಕು. ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಅಲ್ಲಿ ನಾಯಕರು ಹೋದ್ರಲ್ಲ ಇವರು, ಅದಕ್ಕೆ ಕೇಳಿದ್ರು. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದಾನ ನೀವು ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕಲ್ಲ, ಅವರು ನಮಗ್ ಕೊಡ್ಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಕೇಳಿದ್ರಲ್ಲ, ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಚಿವ ಮಹದೇವಪ್ಪ ಬೀದಿ ನಾಯಿಗಳನ್ನ ಹಿಡಿಯೋ ಬಗ್ಗೆ ಕೋರ್ಟ್ ಆದೇಶವನ್ನ ಸ್ಥಾಪಿಸಿದ್ದಾರೆ. ನಾಯಕತ್ವಕ್ಕೂ ಬೀದಿ ನಾಯಿಗೂ ಏನು ಸಂಬಂಧ ಅಂದ್ರೆ ನಂಗೇನೋ ಗೊತ್ತಿಲ್ಲಪ್ಪ ಎಂದಿದ್ದಾರೆ. ನಾಯಿ ಬಾಲವನ್ನ ಅಲ್ಲಾಡಿಸಬೇಕೇ ವಿನಃ ಬಾಲ ನಾಯಿಯನ್ನ ಅಲ್ಲಾಡಿಸಬಾರದು ಎಂದಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನಾಯಿಗಳು ಯಾರು ಅನ್ನೋದನ್ನ ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಇರೋರು ಎಲ್ಲಾ ನಾಯಕರು ನಾಯಿಗಳು ಅಂತಂದಂಗ ಆಯ್ತಲ್ಲ. ಕಾಂಗ್ರೆಸ್ನವರಿಗೆ ನಾಯಿ ಅಂದ್ರೆ ಬಹಳ ಇಷ್ಟ. ಯಾರ್ಯಾರು ಬಾಲ ಈಗ ಕಾಂಗ್ರೆಸ್ ಅಲ್ಲಾಡಿಸ್ತಾ ಇದೆಯೋ, ಕಾಂಗ್ರೆಸ್ ಬಾಲ ಅಲ್ಲಾಡಿಸ್ತಾ ಇದೆಯೋ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಮಹದೇವಪ್ಪನವರು ಹೇಳಿದ್ದಾರೆ. ಅಂದ್ರೆ ಯಾರ್ಯಾರು ನಾಯಿಗಳು ಅನ್ನೋದನ್ನು ಕೂಡ ಮಹದೇವಪ್ಪ ಹೇಳಬೇಕು.
ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಗದ್ದಲಗಳು ಮಿತಿಮೀರಿ ಹೋಗ್ತಿವೆ. ಹೀಗಿರುವಾಗ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಯಾಕೆ ಅನ್ನೋ ಹಾಗೆ ಹೈಕಮಾಂಡ್ ಮುನಿಸಿನ ನಡುವೆಯೂ 20ಕ್ಕೂ ಹೆಚ್ಚು ಶಾಸಕರ ತಂಡ ವಿದೇಶಕ್ಕೆ ಹೊರಟಿದೆ. ಹೀಗೆ ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ಕಿತ್ತಾಟ, ಬಣಕ್ಕೊಂದು ಬಡಿದಾಟ, ಗೊಂದಲಗಳ ಮೇಘ ಸ್ಫೋಟ ಆಗ್ತಾ ಇದೆ. ಶಿವರಾತ್ರಿ ಮುಗಿದು ರುದ್ರ ತಾಂಡವದ ಬಳಿಕವಾದರೂ ಗೊಂದಲಗಳ ಅಲೆ ತಣ್ಣಗಾಗುತ್ತಾ ಕಾದು ನೋಡಬೇಕು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.